ಅವನನ್ನ ನಾವು ಒದ್ದು ಹೊರಗಾಗ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂತ ಹೇಳ್ತಿದ್ದಾರೆ. ನಿನಗೆ ತಾಕತ್ತಿದ್ರು ಬಾ. ಪ್ರದೀಪ್ ಈಶ್ವರ್, ನಿನ್ನ ನಾಲ್ಗೆನ ಏನು ಏನಂತಾರೆ ಅದಕ್ಕೆ? ನಮ್ಮ ಹಳ್ಳಿ ಭಾಷೆನಲ್ಲಿ ಹೇಳ್ತಾರೆ ನಾಲ್ಗೆನ ಏನಂತೇಳಿ. ಮನುಷ್ಯತ್ವ ಇದಾನೆ ನಿನಗೆ? ಸಾಂವಿಧಾನಿಕ ಹುದ್ದೆಯಲ್ಲಿ ಇದೆಯಲ್ಲ ನೀನೊಬ್ಬ ಜನಪ್ರತಿನಿಧಿ ಆಗಿದೆಯಲ್ಲ. ಏನೋ ಬಹಳ ಓದ್ಕೊಂಡ್ಬಿಟ್ಟಿದೀನಿ, ಬಹಳ ಶಾಲೆ ಕಾಲೇಜುಗಳು ಇದೇ ಮಾತಾಡೋದ? ನಿನ್ ತಂದೆ ತಾಯಿ ಇದೇನ ಕಲ್ಸಿರೋದು ನಿನಗೆ? ಮಾನ ಮರ್ಯಾದೆ ಇದೆನಾ ನಿನಗೆ? ನಾಚಿಕೆ ಆಗಲ್ವಾ ನಿನಗೆ? ಆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಲ್ಲ ನೀನು, ಅಲ್ಪಸಂಖ್ಯಾತರ ಹೆಣ್ಮಕ್ಳ ಬಗ್ಗೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ತಾ ಇದೀಯ ನೀನು? ನೋಡಿದೀಯ ನೀನು? ಯಾರ್ದೋ ಒಂದು ಮನ ಒಲೈಸಕ್ಕೆ, ಯಾರಿಗೋ ಒಳ್ಳೆನಾಗೋದಕ್ಕೆ ನೀನ್ ಇನ್ನೇನೋ ದೊಡ್ಡ ದೊಡ್ಡ ಆಸೆ ಕಂಡಿದ್ಯಾ ನಂಗೆ ಕಾಣುತ್ತೆ. ನಿನ್ನ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಇದಾರೆ, ಹಿಂದೂಗಳು ಇದಾರೆ, ಏನೇನು ಹೊಲೈಕೆ ರಾಜಕಾರಣ ಮಾಡ್ತಿದ್ಯಾ ನಿನ್ನ ಹೊಲಸು ನಾಲ್ಗೆ ಏನಂತೇಳಿ ಜನರು ನೋಡ್ತಾ ಇದಾರೆ. ತಕ್ಕ ಪಾಠ ಕಲಿಸ್ತಾರೆ. ಇನ್ನೇನು ಬಹಳ ವರ್ಷ ಇಲ್ಲ, ಇನ್ನು 2 ವರ್ಷ ಇದೆ ಚುನಾವಣೆ. ಸ್ವಲ್ಪ ನಾಲ್ಗಿನ ಬಿಗಿಡಿದು ಮಾತನಾಡೋದ್ ಕಲಿ. ಏನ್ ತಿಳ್ಕೊಂಡಿದೀಯ ನೀನು? ಬಾ ನೀನ್ ದಾವಣಗೆರೆಗೆ ನೀನ್ ಗಂಡ್ಸಾದ್ರೆ ಇಲ್ಲಿ ಅಲ್ಪಸಂಖ್ಯಾತರ ನಿನ್ ತಾಕತ್ತ ಏನಂತೇಳಿ ತೋರಿಸ್ಕೊಡ್ತಾರೆ ನಿನಗೆ. ಏನ್ ಜನ ಸುಮ್ನಿರ್ತಾರೆ ಅಂತೇಳಿ ಇಲ್ಲದೆಲ್ಲ ಗಾಂಚಲಿ ಮಾಡ್ತೀಯ ನೀನು? ಬಾ ನೀನ್ ನೋಡೋಣ ದಾವಣಗೆರೆಗೆ. ಏನು ಅಯೋಗ್ಯರ ನಾವು? ಯಾರು ಬಿಜೆಪಿ ಅವರು ಅಯೋಗ್ಯರ ನಾವು? ನೀನ್ ಅಯೋಗ್ಯ, ನೀನು ಮುಟ್ಟಾಳ. ಸಂವಿಧಾನಕ್ಕೆ ಹುದ್ದೆಯಲ್ಲಿ ಇರ್ತಕ್ಕಂಥವ್ನು ಪ್ರಗತಿಪರ ಚಿಂತನೆಯನ್ನು ಇಟ್ಕೊಂಡಿರ್ಬೇಕು. ನಿನ್ನ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ಬೇಕು. ಅಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಹಿಂದೆ ಇರ್ತಕ್ಕಂಥವ್ರು, ಕಷ್ಟದಲ್ಲಿ ಇರ್ತಕ್ಕಂಥವ್ರನ್ನ ಅವ್ರನ್ನ ಮೇಲ್ತರ ಅಂತ ಒಂದು ಕೆಲಸವನ್ನು ಮಾಡ್ಬೇಕು. ಅದು ಬಿಟ್ಟು ಚಿಲ್ಲರ ಮಾತಾಡ್ತೀಯ ನೀನು. ನಿನಗೆ ಗೌರವ ಕೊಡ್ತಾ ಇದ್ದೆ ನಾನು, ಏನೋ ಬಹಳ ಜನಕ್ಕೆ ವಿದ್ಯೆ ಕೊಡಿಸ್ತೀಯ ನೀನು, ಬಹಳ ಬುದ್ಧಿವಂತ ಇದೆಯಾ ಅಂತ. ಏನ್ ಮಾತಾಡ್ತಿದ್ಯಾ ನೀನು? ಬಾ ನೀನ್ ನೋಡ್ತೀನಿ. ದಾವಣಗೆರೆ ಕಾಲಿಡು ನೀನು ಗಂಡ್ಸಾದ್ರೆ.